ಅವರೇ ನಮಸ್ಕಾರಗಳು. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಯಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ಅಂಜನಾಸುನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿಕವಜೇ ಮುಖ್ಯಂತಿ ಜಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ತತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಷಷ್ಠಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿಯವರೆಗೆ ಭಗವಂತನ ಸ್ತೋತ್ರವನ್ನ ದೇವತೆಗಳು ಮಾಡ್ತಾ ಬಂದ್ರು. ಅದರಲ್ಲಿ ಈಗ 21ನೇ ಶ್ಲೋಕದಲ್ಲಿದ್ದೀವಿ. ಈ ಶ್ಲೋಕದ ವಿವರಣೆಯನ್ನ ಮೊದಲು ಕೊಡ್ತಾರೆ. ಇಲ್ಲಿವರೆಗೆ ಭಗವಂತನ ಯಾವ ಯಾವ ಕಾರ್ಯಗಳಿದೆ ಅಂದ್ರೆ ಅನೇಕ ಅವತಾರಗಳನ್ನ ಭಗವಂತ ತಾಳ್ತಾನೆ. ಮತ್ಸ್ಯ, ಕೂರ್ಮ, ಹೀಗೆ ಎಷ್ಟು ಅವತಾರ ಲೆಕ್ಕ ಇಲ್ಲ. ಇಷ್ಟೆಲ್ಲ ಅವತಾರ ತಾಳಿದ್ ಯಾಕೆ? ಏನ್ ಪ್ರಯೋಜನ? ಅವನಿಗೇನಾದ್ರೂ ಪ್ರಯೋಜನ ಇತ್ತ ಇಷ್ಟೊಂದು ರೂಪದಲ್ಲಿ ಬರ್ಲಿಕ್ಕೆ? ಖಂಡಿತ ಅವನಿಗೇನ್ ಪ್ರಯೋಜನ ಇಲ್ಲ. ಹಾಗಾದ್ರೆ ಸ್ವಾರ್ಥಕ್ಕೆ ಇದು ಯಾವ ರೂಪನೂ ಬರ್ಲಿಲ್ಲ. ಅವನ್ಗೆ ಅಷ್ಟು ರೂಪ ತಗೊಳ್ಳೋ ಅವಶ್ಯಕತೆ ಇಲ್ಲ, ತನ್ನ ಪ್ರಯೋಜನ ಲಾಭಕ್ಕೋಸ್ಕರ. ಹಾಗಾದ್ರೆ ಲೋಕೋಪಕಾರಾಯ, ಲೋಕಕ್ಕೆ ಉಪಕಾರ ಆಗ್ಬೇಕು, ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದಲೇ ಭಗವಂತ ಅನೇಕ ರೂಪಗಳನ್ನ ಧರಿಸ್ಕೊಂಡ್ ಬಂದ. ಇಂಥ ಭಗವಂತ ಅನುಗ್ರಹಿಸೋದು ಹೇಗೆ ಅಂದ್ರೆ ಅವನ್ ಸ್ಮರಣೆ ಮಾಡಿದ್ರೆ ಸಾಕಂತೆ. ಅಷ್ಟರಿಂದಲೇ ಭಗವಂತ ಸಂತುಷ್ಟನಾಗಿ ನಮ್ಗೆ ಏನ್ ಬೇಕೋ ಅದನ್ನ ನೀಡ್ತಾನೆ. ಇದು ನಿಜವಾದ ವಿಷಯ. ಅದ್ ಹಾಗೆ ನಾವು ತುಂಬಾ ಅನುಷ್ಠಾನ ಮಾಡಿದ್ದಕ್ಕೆ ದೇವ್ರು ಒಲದ ಅನ್ನೋದಲ್ಲ. ನಾವು ಸ್ಮರಣೆ ಮಾಡಿದ್ ಯಾವಾಗ್ಲೂ ಒಮ್ಮೆ ಚೆನ್ನಾಗಿ ಮಾಡಿರ್ತೀವಿ, ಅದಕ್ಕೆ ದೇವ್ರು ಬಂದ್ಬಿಡುತ್ತೆ ಅಂತ ತಕ್ಷಣ. ಇವ್ನು ಚೆನ್ನಾಗಿ ಶ್ರದ್ಧಾ ಭಕ್ತಿ ಮಾಡಿದ್ದಾನೆ, ಶುದ್ಧ ಮನಸ್ಸಿನಿಂದ ಮಾಡಿದ್ದಾನೆ, ಹಾಗಾಗಿ ಬರ್ಬೇಕು ಅಂತ ಭಗವಂತ ನಮ್ಮ ಎಲ್ಲ ಅಭೀಷ್ಟಗಳನ್ನ ನೆರವೇರಿಸ್ತಾನೆ. ಈ ಅಭಿಪ್ರಾಯದಲ್ಲಿ ಈ ಮುಂದಿನ ಶ್ಲೋಕ ಬಂದಿದೆ. ಇದು ಒಬ್ರು ಟಿಪ್ಪಣಿಕಾರರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಕೇವಲ ಭಗವಂತನ ಪಾದಗಳನ್ನ ಆಶ್ರಯಿಸೋದು ಮೋಕ್ಷಕ್ಕೋಸ್ಕರ ಅಂತ ಅಷ್ಟೇ ತಿಳಿಬೇಡಿ. ಈ ಲೋಕದಲ್ಲಿ ನಮ್ಗೆ ಭಯ ಹೋಗ್ಬೇಕಲ್ಲ, ಆ ಭಯ ಹೋಗ್ಬೇಕು ಅಂದ್ರೂ ದೇವರ ಆ ಪಾದ ಬೇಕೇ ಬೇಕು. ಅದರಿಂದ ಐಹಿಕ ಫಲನೂ ಇದೆ, ಪಾರತ್ರಿಕ ಫಲನೂ ಇದೆ. ಐಹಿಕ ಫಲ ಅಂದ್ರೆ ಇಲ್ಲಿ ಲೋಕದಲ್ಲಿ ನಮಗೆ ಬೇಕಾದ ಫಲ ಯಾವುದು? ಸಾಂಸಾರಿಕ ಭಯ. ಸಂಸಾರವೇ ಒಂದು ಭಯ. ಆ ಭಯ ಹೋಗ್ಲಿಕ್ಕಾದ್ರು ಅಥವಾ ಸಂಸಾರದಲ್ಲಿದ್ದು ಅನೇಕ ತರಹದ ಭಯಗಳೇನ್ ಉಂಟಾಗ್ತಾ ಇದೆ, ಇವುಗಳೆಲ್ಲ ಹೋಗ್ಲಿಕ್ಕೆ ಭಗವಂತನ ಪಾದಗಳನ್ನ ನಾವು ಆಶ್ರಯಿಸಲೇಬೇಕು. ಈ ಎಲ್ಲ ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ದೇವತೆಗಳು ಸ್ತೋತ್ರವನ್ನ ಮಾಡಿದ್ರು. ಅದೇನು ಅಂತ ಈಗ ನೋಡೋಣ. ವಿಶ್ವಸ್ಯ ಜನ್ಮ ಸ್ಥಿತಿ ಸಂಯಮಾರ್ಥೇ ಕೃತಾವತಾರಸ್ಯ ಪದಾಂಬುಜಂ ತೇ ವ್ರಜೇಮ ಸರ್ವೇ
ಶರಣಂ ಯದೀಶ ಸ್ಮೃತಂ ಪ್ರಯಚ್ಛತ್ ತ್ಯಭಯಂ ಸ್ವಪುಂಸಾ. ಹೇ ಈಶಾ, ದೇವತೆಗಳೆಲ್ಲ ಕರೀತಾ ಇದ್ದಾರೆ, ಸಕಲರ ಸ್ವಾಮಿಯೇ, ನೀನು ಕೃತಾವತಾರಸ್ಯ ಅನೇಕ ಅವತಾರಗಳನ್ನ ಎತ್ತು ಬಂದೆ. ಯಾಕೆ? ವಿಶ್ವಸ್ಯ ಜನ್ಮ ಸ್ಥಿತಿ ಸಂಯಮಾರ್ಥೆ, ಇಡೀ ಜಗತ್ತಿನ ಸೃಷ್ಟಿ, ಜನ್ಮ, ಇಡೀ ಜಗತ್ತಿನ ಪಾಲನೆ, ಇಡೀ ಜಗತ್ತಿನ ಲಯ, ಸೃಷ್ಟಿ, ಸಂಹಾರ, ಪಾಲನೆ ಎಲ್ಲ ಮಾಡ್ಲಿಕ್ಕೆ ಅಂತ ನೀನು ಅನೇಕ ಅವತಾರಗಳನ್ನ ಎತ್ತಿದೀಯ. ಅಂಥ ನಿನ್ನ ಪಾದ ಕಮಲಗಳಿಗೆ ನಮಸ್ಕಾರ. ಯಾಕೆ ಅಂದ್ರೆ ಈ ಪಾದ ಕಮಲದ ಸ್ಮರಣೆ ಯಾರು ಮಾಡ್ತಾರೋ ಅಂಥವರಿಗೆ ಅಭಯಂ ಪ್ರಯಚ್ಛತಿ, ಎಲ್ಲಿ ಭಯ ಅನ್ನೋದೇ ಇಲ್ವೋ ಮನಸಾರೆ ಅಂತ ಸ್ಥಾನವನ್ನ ಕೊಡ್ತೀಯ. ಎಲ್ಲಿ ನಮಗೆ ಕನಸಿನಲ್ಲೂ ಭಯ ಬರಲ್ಲ ಅಂದ್ರೆ ಅದು ಮೋಕ್ಷದಲ್ಲಿ ಮಾತ್ರ. ಸಂಸಾರದಲ್ಲಿದ್ದಾಗ ಕೆಟ್ಟ ಕನಸು ಬೀಳತ್ತೆ, ಭಯ ಆಗತ್ತೆ. ಮೋಕ್ಷದಲ್ಲಿ ಆತರ ಆಗೋದೇ ಇಲ್ಲ. ಅದನ್ನ ಭಯ ಇಲ್ದೇ ಇರೋ ಸ್ಥಳ ಅಂದ್ರೆ ಅದೊಂದೇ ಮೋಕ್ಷ. ಅಂಥ ಮೋಕ್ಷವನ್ನ ನಿನ್ನ ಭಕ್ತರಿಗೆ, ಯಾರು ಮೋಕ್ಷವನ್ನು ಹೊಂದಲಿಕ್ಕೆ ಅಧಿಕಾರಿಗಳೋ ಅಂಥವರಿಗೆ ಸ್ಮೃತಂ, ಕೇವಲ ಸ್ಮರಣೆ ಮಾಡಿದ್ರೆ ಸಾಕು, ಅದಕ್ಕೆ ನೀನು ಕೊಡ್ತೀಯ. ಅಂಥ ನಿನ್ನ ಪಾದ ಕಮಲವನ್ನ ನಾವೆಲ್ಲರೂ ಅದಕ್ಕೋಸ್ಕರನೇ ರಕ್ಷಣೆಯನ್ನ ಬೇಡ್ತಾ ಬೇಡ್ತಾ ನಿನ್ನ ಹತ್ರ ಬಂದಿದ್ದೀವಿ ಅಂತ ಹೇಳಿ ದೇವತೆಗಳು ಸ್ತೋತ್ರವನ್ನ ಮಾಡಿದ್ರು. ಇಲ್ಲಿ ಸ್ವಪುಂಸಾಮ್ ಅಂದ್ರೆ ತನ್ನ ಪುಂಸರು. ಪುಂಸರು ಅಂತಂದ್ರೆ ಇಲ್ಲಿ ಮನುಷ್ಯರು ಅಂತ ಅರ್ಥ, ಅಂದ್ರೆ ಭಕ್ತರು. ಅದು ಸ್ತ್ರೀಯರಾಗ್ಬಹುದು, ಪುರುಷರಾಗ್ಬಹುದು, ಅಂತೂ ದೇವರ ಭಕ್ತರು ಯಾರಿದ್ದಾರೆ ಅವರಿಗೆಲ್ಲ ಭಗವಂತ ಅನುಗ್ರಹ ಮಾಡ್ತಾರೆ. ಇಷ್ಟೆಲ್ಲ ಆಗಿ ಸರಿ, ಈ ಭಗವಂತನ ಪಾದ ಸಿಗ್ಬೇಕಲ್ಲ, ಸಿಕ್ಕಿದ್ರೆ ತಾನೇ ಇವೆಲ್ಲ ಆಗೋದು ಫಲ. ಈ ಭಗವಂತನ ಪಾದ ಹಿಡಿಯೋದು ಹೇಗೆ, ಇದು ಹೇಗ್ ಸಿಗತ್ತೆ, ಇದಕ್ಕೇನು ಉಪಾಯ ಹೇಳಿ ಅಂದ್ರೆ ಆಗ ಉತ್ತರ ಕೊಡ್ತಾರೆ, ವಿರಕ್ತಿ ಏಕಲಭ್ಯಂ, ಇದು ಸಿಗೋದು ವೈರಾಗ್ಯದಿಂದ ಮಾತ್ರ. ಹಾಗಾದ್ರೆ ವೈರಾಗ್ಯ ಅಂದ್ರೆ ಸಂಪಾದನೆ ಮಾಡಿ, ಆಗ ದೇವರ ಪಾದ ನಿಮ್ ಹತ್ರ ಬರುತ್ತೆ ಅಂತ ಅರ್ಥ. ಆಗ ನೀವು ಅದನ್ನ ಹಿಡಿಬಹುದು, ಆಗ ನಿಮ್ಮ ಅಭೀಷ್ಟಗಳೇನೋ ಅದನ್ನೆಲ್ಲ ಪಡ್ಕೊಬಹುದು ಅಂತ. ಸರಿ, ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ಏನ್ ಮಾಡ್ಕೊಳ್ತಾರೆ ಅಂದ್ರೆ ಮುಂದಿನ ಶ್ಲೋಕ ಹೊರಡೋದಕ್ಕಿಂತ ಮುಂಚೆ ಯಾವಾಗ್ಲೂ ಅಷ್ಟೇ, ಯಾವ್ದೇ ಒಂದ್ ಶ್ಲೋಕ ಹೊರಡಬೇಕು ಅಂದ್ರೆ ಏನೋ ಒಂದು ಘಟನೆ ಇರುತ್ತೆ. ಈ ಪ್ರಶ್ನೆಗೆ ಈ ಉತ್ತರವಾಗಿ ಹೇಳ್ತಾ ಇದ್ದಾರೆ ಅಂತ ಮೊದಲು ಹೇಳ್ತಾರೆ. ಆತರ ಈ ಮುಂದಿನ ಶ್ಲೋಕ ಹೇಳೋದಕ್ಕೊಂದು ಕಾರಣ ಇದೆಯಂತೆ. ಏನು ಅಲ್ಲ, ಇದುವರೆಗೆ ನೀವು ದೇವರ ಜ್ಞಾನ ಬೇಕು, ಅದು ಮೋಕ್ಷವನ್ನು ತಂದು ಕೊಡ್ತಾ ಇದೆ, ಹಾಗಾಗಿ ಅದನ್ನ ಸಂಪಾದನೆ ಮಾಡ್ಬೇಕು, ಸರಿ, ಎಲ್ಲ ಸರಿ. ಆದ್ರೆ ಯಾಕೆ ಎಲ್ರು ಮಾಡಲ್ಲ ಹಾಗೆ ನಮ್ ಪ್ರಶ್ನೆ. ಗೊತ್ತಿದೆ ತಾನೆ ಜನರಿಗೆ, ಹೌದು ದೇವರ ಜ್ಞಾನ ಸಂಪಾದನೆ ಮಾಡ್ಬೇಕು, ಅಲ್ಲಿ ನಮ್ಮ ಮೋಕ್ಷ ಸಿಗತ್ತೆ, ಎಲ್ಲ ಗೊತ್ತಿದೆ. ಗೊತ್ತಿದ್ದು ಯಾಕೆ ಸಂಪಾದನೆ ಮಾಡಲ್ಲ ಇಂತ ಪ್ರಶ್ನೆ ಬಂದತ್ತೆ. ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಮುಂದಿನ ಶ್ಲೋಕ ಹೊರಟಿದೆ. ಯಾಕೆ ಸಂಪಾದನೆ ಮಾಡ್ಲಿಕ್ಕೆ ಹೋಗಲ್ಲ ದೇವರ ಜ್ಞಾನವನ್ನ ಗೊತ್ತಿದ್ರು ಅಂದ್ರೆ ಅದಕ್ಕೆ ಉತ್ತರ, ಯತ್ಸಾನುಬಂಧೆ ಸತಿಗೆ ದೇಹಗೆ. ಇಲ್ಲಿ ಅಸತಿ ಅಂತ ಅದು ಪದ, ಅದ್ರೆ ಅನುಕೂಲಕ್ಕೆ ಹಾಗೆ ಹೇಳಿದ್ದೀನಿ. ಮಮಾಹಮಿತ್ಯೂಢ ದುರಾಗ್ರಹಾಣ ಪುಂಸಾಂ ಸುದೂರಂ ವಸತೋಪಿ ಪುರ್ಯಾಂ ಭಜೆ ಮತತ್ತೆ ಭಗವನ್ ಪದಾಬ್ಜಂ. ದೇವತೆಗಳು ಹೇಳ್ತಾರೆ, ಏನ್ ಬೇಕಾರಾಗ್ಲಿ ನಾವು ಮಾತ್ರ ಪದಾಬ್ಜಂ ತೇ ಭಜೇಮ, ನಿನ್ನ ಪಾದ ಕಮಲಗಳನ್ನ ಭಜನೆ ಮಾಡದೆ ಬಿಡಲ್ಲ. ಕೆಲವರೆಲ್ಲ ಇದ್ದಾರೆ ಮನುಷ್ಯರು, ಅವ್ರೇನು ಸಾನುಬಂಧೆ, ಬಹಳ ಅನುಬಂಧ ಜಾಸ್ತಿ, ಪ್ರೀತಿ ಜಾಸ್ತಿ. ಅವರು ತಮ್ಮ ಜೊತೆಗೆ ಎಲ್ಲ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ ಸಂಸಾರದಲ್ಲಿ. ಪ್ರತಿಯೊಬ್ರು ಏನು ಮಕ್ಕಳು, ಹೆಂಡತಿ, ಈ ತರ ಎಲ್ಲ ಪರಿಕರಗಳ ಜೊತೆಗಿದೆ. ನಮ್ಗೆ ಅನ್ಸುತ್ತೆ ಹಾಗಾದ್ರೆ ಮದ್ವೆನೇ ಆಗ್ಬಾರ್ದ. ಮದುವೆ ಆಗದೆ ಇದ್ರೆ ಹೇಗ್ ಸಾಧನೆ? ಅವನು ಸನ್ಯಾಸ ತಗೊಳ್ಬೇಕು, ಗೃಹಸ್ಥನಾಗ್ಬೇಕು. ಆದ್ರಿಂದ ಇದೆಲ್ಲ ಏನ್ ತಪ್ಪಿದೆ? ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಮೋಕ್ಷಕ್ಕೆ ಪ್ರತಿಬಂಧಕ ಆದ್ರೆ ಅದರಿಂದ ಉಪಯೋಗ ಇಲ್ಲ ಅಂತ ಅಷ್ಟನ್ನ ಹೇಳ್ತಾ ಇರೋದು.
ಅದರಿಂದ ಮತ್ತೆ ಗೃಹಸ್ಥಾಶ್ರಮ ತಗೊಳ್ಳೋ ತಪ್ಪಲ್ಲ, ಸ್ವೀಕಾರ ಮಾಡೋದು. ಆದ್ರೆ ಮೋಕ್ಷ ಮಾರ್ಗಕ್ಕೆ ಹೋಗ್ಲಿಕ್ ಬೇಕಾದ ದಾರಿಯನ್ನ ನಿರ್ಮಾಣ ಮಾಡ್ಕೊಡತ್ತಾ ಆಶ್ರಮ ಸ್ವೀಕಾರ ಮಾಡಿದ್ರೆ, ಅಂದ್ರೆ ಎಲ್ರು ಅನುಕೂಲವಾಗಿರ್ತಾರ, ಆಗ ಅದು ಅದರ ಉಪಯೋಗ. ಇಲ್ಲ ಅಂದ್ರೆ ಉಪಯೋಗಕ್ಕೆ ಬರಲ್ಲ. ಈ ದೃಷ್ಟಿಯಲ್ಲಿ ಸಾನುಬಂಧೆ, ಮಕ್ಕಳು, ಮೊಮ್ಮಕ್ಕಳು, ಹಾಗೆ ಪತ್ನಿ, ತಂದೆ, ತಾಯಿ ಎಲ್ಲರ ಜೊತೆಗೆ ಅಸತಿ ಎಲ್ಲ ಕಡೆ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಅವರೆಲ್ಲ ಹೇಳ್ತಾ ಇರ್ತಾರೆ, ಇವನು ಕೇಳ್ತಾ ಇರ್ತಾನೆ. ಅದರ ಜೊತೆಗೆ ಅಸತಿ, ಅಮಂಗಳವಾದದ್ದು ಇದೆಯಂತೆ ಇವನ ಹತ್ರ. ಯಾವ್ದಿದೆ? ಇರೋದೆಲ್ಲ ಅಮಂಗಳ ಅಂತಾನೆ ಅನಿಸ್ತಾ ಇದೆಯಲ್ವಾ? ಅಂದ್ರೆ ಜೊತೆಗೆ ಒಂದ್ ಯಾವಾಗ್ಲೂ ಅಮಂಗಳ ಇಟ್ಕೊಂಡಿದ್ದಾನಂತೆ ಜೀವ. ಏನು? ದೇಹಗೇಹೆ, ಬೇರೆ ಬೇರೆ ಯೋನಿಗಳು. ಒಂದ್ಸಲಿ ಮನುಷ್ಯರಾಗುತ್ತಾನೆ, ಒಂದೊಂದ್ಸಲಿ ಪ್ರಾಣಿಯಾಗುತ್ತಾನೆ, ಒಂದೊಂದು ವಿಧವಾಗಿ ಒಂದೊಂದು ಜನ್ಮದಲ್ಲಿ ಪಡಿತಾನೆ. ಆ ದೇಹ ಅಮಂಗಳ. ಈ ದೇಹ ಇದ್ದು ಉಪಯೋಗ ಇಲ್ಲ. ಮತ್ ದೇಹ ಹೋದ್ರೆ ಸಾಧನೆ ಮಾಡೋದು ಹೇಗೆ? ದೇಹ ಮಂಗಳ ತಾನೆ, ನಿಜ. ಕೆಟ್ಟ ಮಾರ್ಗಕ್ಕೆ ಅದು ದಾರಿದೀಪ ಆದ್ರೆ ಯಾವ್ದು? ಈ ದೇಹ. ಅಂದ್ರೆ ಈ ದೇಹ ಇರೋದ್ರಿಂದ ನಾನು ಕೆಟ್ಟ ಮಾರ್ಗದಲ್ಲಿ ಹೋಗ್ತೀನಿ ಅಂತ ಅವನು ಹೊರಟ ಅಂತ ಆದ್ರೆ ಅದು ಉಪಯೋಗ ಏನು? ಮನೆ ಆಗಬಹುದು, ಯಾವ್ದೇ ಆಗ್ಲಿ, ಎಲ್ಲವೂ ಕೂಡ ಎಲ್ಲ ಕೆಟ್ಟ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆದ್ರೆ ಅದ್ ಯಾವ್ದೇ ವಸ್ತು ಆಗ್ಲಿ ಅದು ತುಚ್ಛನೆ, ಅಂಥದ್ ಬೇಡ. ಅದೆಲ್ಲ ಅಮಂಗಳನೆ. ಮಂಗಳ ಅಂತಂದ್ರೆ ಯಾವ್ದು? ದೇವರ ಕಡೆ ತಿರುಗ್ಲಿಕ್ಕೆ, ದೇವರ ಕಡೆ ಹೋಗ್ಲಿಕ್ಕೆ ಯಾವ್ದ್ಯಾವ್ದು ಅನುಕೂಲನೋ ಅದೆಲ್ಲ ಮಂಗಳ ವಸ್ತು ಅಂತ ಇವ್ರ ಪ್ರಕಾರ. ಹಾಗಾಗಿ ಮಮ ಅಹಂ ಇತಿ, ಆ ದೇಹದಲ್ಲಿ ನಂದು ಅಂತ ಭಾವನೆ. ಅಷ್ಟೇ ಅಲ್ಲ, ನಾನೇ ದೇಹ ಅಂತ ಕೆಲವ್ರಿಗೆ ಭಾವನೆ. ಇನ್ ಕೆಲವ್ರಿಗೆ ನನ್ನವ್ರು ಇವರು, ನನ್ನ ತಂದೆ, ನನ್ನ ತಾಯಿ, ನನ್ನ ಮಕ್ಕಳು, ನನ್ನ ಹೆಂಡತಿ ಅಂತ ಬಹಳ ಕಷ್ಟ. ಆದ್ರೆ ವಸ್ತುತಃ ಈ ಭಾಗವತನ ಉಪದೇಶ ಮಾಡಿರೋದು ಹೀಗೆ. ಅಂದ್ರೆ ಅಭಿಮಾನವನ್ನ ತೊಲಗಿಸ್ಬೇಕ, ಬೇಡ ಅಂತ ತೆಗಿಬೇಕಂತೆ. ಆಗ ನಾನು ನಂದು ಅನ್ನುವ ಅಭಿಮಾನ ಇದು ಎಲ್ಲಿವರೆಗೆ ಹೋಗತ್ತೆ ಅಂದ್ರೆ ಊಢ ದುರಾಗ್ರಹಣ, ಇದು ಕೆಟ್ಟ ದುರಾಗ್ರಹದಲ್ಲಿ ಪರ್ಯವಸಾನ ಆಗ್ಬಿಡುತ್ತೆ. ಸ್ವಾರ್ಥತೆ ಮನುಷ್ಯರಿಗೆ ಜಾಸ್ತಿ ಆಗತ್ತೆ. ಆ ಸ್ವಾರ್ಥತೆ ಯಾವಾಗ ಮನುಷ್ಯರಿಗೆ ಜಾಸ್ತಿ ಆಗತ್ತೆ, ಈ ದೇಹದಲ್ಲಿ ಜೀವ ವಾಸ ಮಾಡ್ಕೊಂಡಿದ್ದಾನೆ, ಆದ್ರೆ ಆ ಜೀವನಿಗೆ ಅಲ್ಲೇ ಇರೋ ದೇವ್ರ ಪಾದ ಮಾತ್ರ ಕಾಣ್ತಾ ಇಲ್ಲ. ದೇವ್ರು ಅಲ್ಲೇ ಒಳಗಡೆ ಇರ್ತಾನಲ್ಲ, ಜೀವನು ಅಲ್ಲೇ ಇದ್ದಾನೆ, ಪಕ್ಕಕ್ಕೆ ಇದ್ದಾನೆ, ಆದ್ರೆ ಪಕ್ಕಕ್ಕಿದ್ರೂ ಕಾಣ್ತಾ ಇಲ್ಲ. ಯಾಕೆ? ಈ ದುರಾಗ್ರಹ, ಈ ಅಭಿಮಾನ, ಈ ಅಮಂಗಳ ದೇಹ ಎಲ್ಲ ಇಟ್ಕೊಂಡು ಜೀವ ಏನ್ ಮಾಡ್ತಾನೆ ಅಂದ್ರೆ ತನ್ನ ಹತ್ತಿರದಲ್ಲಿರೋ ದೇವರನ್ನು ನೋಡ್ಲಿಕ್ಕೆ ಹೋಗ್ತಾ ಇಲ್ಲ. ಅದರಿಂದ ಸುದೂರಂ, ಹತ್ರದಲ್ಲಿದ್ರು ತುಂಬಾ ದೂರ ದೇವ್ರು ಅಂತ ಹೇಳ್ತಾ ಇರೋದು. ಅದರಿಂದ ಅರ್ಥ ಪಾದ ಕಮಲ ನಮಗ್ ಬೇಕೇ ಬೇಕು. ಅಂದ್ರೆ ದೇವತೆಗಳಿಗೆ ಅರ್ಥ ಆಗಿದೆ ಅದರ ಮಹಿಮೆ. ಹತ್ರದಲ್ಲಿ ದೇವ್ರಿದ್ದಾನೆ, ಅವನ ಪಾದ ಸಿಗ್ತಾ ಇದೆ, ನೋಡ್ತಾ ಇದೀವಿ, ಸ್ತೋತ್ರ ಮಾಡ್ತಾ ಇದೀವಿ, ಸೇವೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಎಷ್ಟು ಭಾಗ್ಯ. ಇದೇ ಮನುಷ್ಯರಿಗೆ ತಮ್ಮ ಜೊತೆಗಿದ್ದ ಆ ದೇವರನ್ನು ಕಡೆಗಾಣಿಸಿ ಬೇಡ ಅಂತ ಹೇಳಿ ಒದಾಡ್ತಾ ಕೂತಿರ್ತಾರೆ. ಎಲ್ಲೋ ದುರಾಗ್ರಹವನ್ನ ಸಂಪಾದನೆ ಮಾಡಿಕೊಂಡು ಈ ದೇಹದಲ್ಲಿ ಅಮಂಗಳವಾಗಿ ವಾಸ ಮಾಡ್ತಾ ಕೂತಿರ್ತಾರೆ. ಅಂದ್ರೆ ಅಭಿಪ್ರಾಯ, ವೈರಾಗ್ಯ ಇಲ್ಲ ಅಂತ ಅರ್ಥ. ಜೀವನಿಗೆ ದೇಹ ಇದೆ, ಅದು ಅಮಂಗಳ ಅಂತ ಗೊತ್ತಿದೆ, ಜೊತೆಗೆ ಎಲ್ಲ ಬಂಧುಗಳು, ಪತಿ ಅಥವಾ ಪತ್ನಿ ಅಥವಾ ತಂದೆ ತಾಯಿ ಮಕ್ಕಳು ಹೀಗೆಲ್ಲರೂ ಇದ್ದಾರೆ. ಎಲ್ಲ ಜೊತೆಗಿದ್ದಾಗ ತಾನು ಈ ಅಮಂಗಳವಾದ ದೇಹ ಇದೆಲ್ಲ ನಂದೇ, ಇವರೆಲ್ಲ ನನ್ನವರೇ, ನಾನೇ ಉದ್ಧಾರ ಮಾಡ್ತೀನಿ, ನನ್ನಿಂದಲೇ ಆಗೋದು, ಈ ತರದ ಒಂದು ದುರಾಗ್ರಹಕ್ಕೀಡಾಗಿ ದುಷ್ಟ ಜ್ಞಾನ ಪಡೆದ ಈತ ಜೀವ ತಾನ ಆ ದೇಹದಲ್ಲಿದ್ರು ಕೊನೆಯವರೆಗೂ ಅದ್ ಕಾಣೋದೇ ಇಲ್ಲ. ಅಂದ್ರೆ ವೈರಾಗ್ಯ ಬರ್ಲೇ ಇಲ್ಲ ಜೀವನದಲ್ಲಿ. ತಾತ್ಪರ್ಯ ಅಲ್ಲಿ ಕೊನೆಯವರೆಗೂ ವೈರಾಗ್ಯ ಬರ್ಲಿಲ್ಲ ಅಂತಾದ್ರೆ ಇನ್ ಯಾವಾಗ ಅವ್ನು ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಯಾಕೆ ಇವರೆಲ್ಲ ಸಂಪಾದನೆ ಮಾಡ್ತಾ ಇಲ್ಲ ಭಗವಂತನ ಜ್ಞಾನವನ್ನ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಇದೇ ಉಪಾಯ, ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಶಾಸ್ತ್ರ ಓದ್ತಿಬೇಕು, ಎಲ್ಲಾ ಗೊತ್ತಿದೆ. ಗೊತ್ತಿದ್ರು ಯಾಕೆ ಹೋಗ್ತಾರೆ ಅಂದ್ರೆ ವೈರಾಗ್ಯ ಬರ್ತಾ ಇಲ್ಲ ಅವ್ರಿಗೆ. ಅಷ್ಟು ಸಂಸಾರದಲ್ಲಿ ಆಗ್ರಹ ಇಟ್ಕೊಂಡು ಮುಳುಗ್ ಬಿಟ್ಟಿದ್ದಾರೆ. ಮುಳುಗಿರೋದ್ರಿಂದ ಅನಿವಾರ್ಯ ಆ ವೈರಾಗ್ಯ ಬರ್ತಾ ಇಲ್ಲ. ಯಾವ ವೈರಾಗ್ಯ ಬರಲ್ಲ, ದೇವರ ಜ್ಞಾನ ಹೇಗ್ ಬರ್ಲಿಕ್ಕೆ ಸಾಧ್ಯ? ಯಾವಾಗ ದೇವರ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ವೋ ಆಗ ಅವ್ರ ಮೋಕ್ಷಕ್ಕೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಅದು ಆಗೋದಿಲ್ಲ ಅಂತ ಹೇಳಿ ಈ ಭಾಗವತದ ಪದ್ಯದಲ್ಲಿ ವಿವರಣೆ ಮಾಡಿದ್ರು. ಇಲ್ಲಿ ಅನುಬಂಧ ಅನ್ನೋ ಶಬ್ದಕ್ಕೆ ಪರಿಕರ ಅಂತ, ಅಂದ್ರೆ ಗುಂಪು ಅಂತ ಅರ್ಥ. ಒಂದು ಸಹಾಯಕವಾಗಿ ಗುಂಪು ಯಾವ್ದು ಅಂದ್ರೆ ಪತಿ, ಪುತ್ರ ಇತ್ಯಾದಿಗಳು. ಇದಾದ್ಮೇಲೆ ನಿಕಟವರ್ತಿನೋ ಹರೇಹ ದರ್ಶನ ಅಸಂಭವೇ ಕಿಂ ಕಾರಣ, ಇನ್ನೂ ಕಾರಣ ತಿಳಿಸಿ ಎನ್ನುವ ರೀತಿಯಲ್ಲಿ. ಯಾಕಂದ್ರೆ ಭಗವಂತ ಎಲ್ಲೋ ದೂರ ಇದ್ದಾನೆ ಅಂತ ಅನ್ಬೇಡಿ, ಭಗವಂತ ನಮ್ ಜೊತೆಗೆ ಇರ್ತಾನೆ. ಅಷ್ಟತ್ರ ಇದ್ರು ಯಾಕೆ ದೇವರ ನೋಡ್ಲಿಕ್ಕೆ ಆಗ್ತಾ ಇಲ್ಲ? ಯಾಕಂದ್ರೆ ಹತ್ತದಲ್ಲಿರೋ ವಸ್ತು ನೋಡ್ಲಿಕ್ಕೆ ವೈರಾಗ್ಯ ಬೇಕಾ ಅಂತ ಇವ್ರ ಪ್ರಶ್ನೆ. ನೀವೇನಂದ್ರೆ ಹತ್ತದಲ್ಲಿರೋ ವಸ್ತು ಪಕ್ಕಕ್ಕಿದ್ರು ಕಾಣ್ತಾ ಇಲ್ಲ ಅಂದ್ರೆ ಒಳ್ಳೆ ಕಥೆ ಆಯ್ತಲ್ಲ, ಯಾಕೆ ಕಾಣ್ತಾ ಇಲ್ಲ?
ಏನ್ ಆಚೆ ಸ್ವಲ್ಪ ಹಿಂಗ್ ತಿರುಗಿದ್ರೆ ಕಾಣಿಸಲ್ವಾ ವಸ್ತು? ಜೀವ ಇದಾನೆ, ಜೀವನ್ ಪಕ್ಕನೇ ದೇವ್ರ ಇದಾನೆ ಅಂತಂದ್ರೆ ಹಿಂಗ್ ತಿರುಗಿದ್ರೆ ದೇವ್ರ ಕಾಣ್ತಾನೆ. ಮತ್ತೆ ಹತ್ರದಲ್ಲಿದ್ರು ದೇವ್ರ ನೋಡ್ಬೇಕು ಅಂದ್ರೆ ವೈರಾಗ್ಯ ಸಂಪಾದನೆ ಮಾಡ್ಬೇಕು ಅಂದ್ರೆ ಯಾಕ್ ಬೇಕು? ಹತ್ರದಲ್ಲಿರೋ ವಸ್ತು ನೋಡ್ಲಿಕ್ಕೆ ವೈರಾಗ್ಯ ಸಂಪಾದನೆ ಮಾಡ್ಬೇಕು ಯಾರಾದ್ರೂ? ಈಗ ನಮ್ ಹತ್ರದಲ್ಲಿ ಬೇಕಾದಷ್ಟು ವಸ್ತು ಕಾಣ್ತಾ ಇದೆ, ಆಚೆ ಈಚೆ ಎಲ್ಲ ಅಕ್ಕಪಕ್ಕ, ಅದು ನೋಡ್ಲಿಕ್ಕೆ ವೈರಾಗ್ಯ ಬೇಕಾ ನಮ್ಗೆ? ಬೇಕಾಗಿಲ್ಲ. ಮತ್ತೆ ದೇವ್ರ ನೋಡ್ಲಿಕ್ಕೆ ಯಾಕೆ ವೈರಾಗ್ಯ ಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಆಗ ಉತ್ತರ ಕೊಡ್ಲಿಕ್ಕೆ ಅಂತ ಮುಂದಿನ ಶ್ಲೋಕ ಹೊರಟಿರೋದು. ಹಾಗಾಗಿ ದೇವರನ್ನ ಹತ್ರದಲ್ಲಿದ್ದು ನೋಡೋದು ಹೇಗೆ, ಅದಕ್ಕೆ ಉಪಾಯ ಏನು ಅಂತ ಕೇಳ್ತಾ ಇಲ್ಲ ಹೊರತು ವೈರಾಗ್ಯದ ಪ್ರಯೋಜನ ಏನು, ಯಾಕೆ ಬೇಕು ವೈರಾಗ್ಯ ಹತ್ರದಲ್ಲಿರೋ ದೇವರ ನೋಡ್ಲಿಕ್ಕೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಈಗ 23ನೇಯ ಶ್ಲೋಕ. ತಂ ತ್ವಾಮ ಸದ್ವೃತ್ತಿಭಿಃ ಅಕ್ಷಿಭಿರ್ಯೇ ಪರಾಹೃತಾಂತರ್ ಮನಸಃ ಪರೇಶ. ಅಥೋ ನ ಪಶ್ಯಂತಿ ಉರುಗಾಯ ನೂನಂ ಯತ್ತೇ ಪದನ್ಯಾಸ ವಿಲಾಸಲಕ್ಷ್ಮ್ಯಾಃ. ಯಾಕೆ ವೈರಾಗ್ಯ ಸಂಪಾದನೆ ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉತ್ತರ ಕೊಡ್ತಾರೆ, ಅದೇನಿಲ್ಲ, ಯಾರು ತಮ್ಮ ಇಂದ್ರಿಯಗಳನ್ನ ಕೆಟ್ಟ ವಿಷಯದಲ್ಲೇ ಮುಳುಗಿಸಿರ್ತಾರೆ ಅಂಥವ್ರಿಗೆ ಮನಸ್ಸು ಎಲ್ಲಿರತ್ತೆ? ಬೇರೆ ಕಡೆನೇ ಇರುತ್ತೆ, ದೇವ್ರ ಬಗ್ಗೆ ಮನಸ್ಸಿರಲ್ಲ. ಯಾಕೆಂದ್ರೆ ಅವರ ಹೆಜ್ಜೆ ಎಲ್ಲ ಎಲ್ಲಿ? ವಿಷಯದ ಕಡೆ ಹೆಜ್ಜೆ. ಪ್ರತಿಯೊಂದು ಇಂದ್ರಿಯ, ಕಣ್ಣು ವಿಷಯದ ಕಡೆ, ಕಾಲು ವಿಷಯದ ಕಡೆ, ಕಿವಿ ವಿಷಯದ ಕಡೆ, ದೇವ್ರ ಕಡೆ ಅಲ್ವೇ ಅಲ್ಲ, ಎಲ್ಲ ಲೌಕಿಕ ವಿಷಯ, ಎಲ್ಲ ಬೇರೆ ಕಡೆ ಹರಿದಾಡ್ತಾ ಇದೆ. ಇಷ್ಟೆಲ್ಲ ಹರಿದಾಡ್ಬೇಕಾದ್ರೆ ಮನಸ್ ಬೇರೆ ಕಡೆನೆ ಇರತ್ತೆ. ಆಗ ಉರುಗಾಯ, ಲಕ್ಷ್ಮೀದೇವಿ ಬ್ರಹ್ಮದೇವರ ಈಗ್ಲೂ ಸ್ತೋತ್ರ ಮಾಡ್ತಾ ಕೂತಿದ್ದಾರೆ. ಮೋಕ್ಷದಲ್ಲಿದ್ರು ಸ್ತೋತ್ರ ಮಾಡೋರಿದ್ದಾರೆ. ಇನ್ನು ಯಾರು ಮೋಕ್ಷಕ್ಕೆ ಹೋಗಿಲ್ಲ ಅಮುಕ್ತರು, ಅವರು ಇನ್ನೂ ಸ್ತೋತ್ರ ಮಾಡ್ತಾ ಇದ್ದಾರೆ, ಜೀವನ್ ಮುಕ್ತರೆಲ್ಲ. ಇಷ್ಟೆಲ್ಲ ಆದ್ರೂ ಮನುಷ್ಯರು ಮಾತ್ರ ತಂಪಾಡಿಗೆ ಲೌಕಿಕ ವಿಷಯದಲ್ಲಿ ಮುಳ್ಕೊಂಡಿದ್ದಾರೆ. ನಾವು ಸಂಬಂಧನೇ ಇಲ್ಲ ಅಂತ. ಇದರಿಂದ ಉರುಗಾಯ ಅಂತ ಇದಾರೆ. ಅದರಿಂದ ಏನು ಉರುಗಾಯ? ಬಹಳವಾಗಿ ಗಾನ ಮಾಡಿಸ್ಕೊಳ್ಳೋ ನೀನು ಸಾವಿರ ಅಲ್ಲ, ಅನಂತ ಪಟ್ಟು ಮುಕ್ತರು, ಲಕ್ಷ್ಮಿಯಾದಿ ದೇವತೆಗಳು ಎಲ್ರೂ ನಿನ್ನನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಅದಕ್ಕೆ ಪ್ರತಿನಿತ್ಯ ಪ್ರಯತ್ನ ಪಟ್ಟು ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಅಂತ ನಿನ್ನ ಬಗ್ಗೆ ಮಾತ್ರ ಇವರಿಗೆ, ಮನುಷ್ಯರಿಗೆ ಅಸಡ್ಡೆ, ಔದಾಸೀನ್ಯ. ಆದ್ರಿಂದ ನಮ್ಗೆ ಆಶ್ಚರ್ಯ ಆಗ್ತಾ ಇರೋದು, ಇಷ್ಟೆಲ್ಲ ಬೇರೆ ಕಡೆ ಮನಸ್ಸನ್ನ ಇಟ್ಕೊಂಡವ್ರಿಗೆ ನಿನ್ನಂತಹ ಸರ್ವೋತ್ತಮ ವ್ಯಕ್ತಿ ದರ್ಶನ ಭಾಗ್ಯ ಸಿಗತ್ತಾ? ಸಿಗೋದೇ ಇಲ್ಲ. ತ್ವಾಂ ಪಶ್ಯಂತಿ, ನಿನ್ನಂಥ ವ್ಯಕ್ತಿಯನ್ನ ಅವ್ರು ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೊಸದ ದೇವತೆಗಳು ತಾವೇ ನೋಡ್ತಾ ಇಲ್ಲ ಹಾಗೆ ಅಂತ ಹೇಳ್ಕೊಡ್ತಾರೆ. ಆದ್ರೆ ದೇವತೆಗಳು ನೋಡ್ತಾ ಇದಾರೆ ಕಣ್ಮುಂದೆ, ಆದ್ರೆ ಬೇರೆಯವ್ರ ಬಗ್ಗೆ ಹೇಳ್ತಾ ಇರೋದು, ಅಂದ್ರೆ ಮನುಷ್ಯರ ಬಗ್ಗೆ. ಇಂಥ ಮಹಿಮೆ ಇರೋ ದೇವರು ಕೂಡ ನಿಶ್ಚಯವಾಗಿ ಕಣ್ಣಿಗೆ ಕಾಣಿಸಲ್ಲ ಅಂಥವರಿಗೆ. ಯಾಕೆ ಅಂದ್ರೆ ಅಸದ್ವೃತ್ತಿಭಿ ಅಕ್ಷಿಭಿ, ಯಾರ ಇಂದ್ರಿಯಗಳೆಲ್ಲ ಕೆಟ್ಟ ವ್ಯಾಪಾರದಲ್ಲಿ ಮುಳುಗಿದೆಯೋ ಆದ್ರಿಂದಲೇ ಮನಸ್ಸು ಎಲ್ಲಾ ಕಡೆ ಹೊರಟೋಗಿದೆ. ಅದು ಒಳಗಡೆ ಇಲ್ಲ, ಅಂತರ್ಮುಖಿಯಾಗಿಲ್ಲ, ಅದು ಬಹಿರ್ಮುಖವಾಗಿದೆ. ಇದನ್ನ ಹೇಳ್ತಾರೆ ಅಂತಸ್ಥಿತಂ ಪ್ರತ್ಯಗಾತ್ಮಾನಂ. ಅಂದ್ರೆ ಯಾವ ಪರಮಾತ್ಮನಿದಾನೆ ಆ ಪರಮಾತ್ಮನ ನೋಡದೇನೆ ಬಹಿರ್ಮುಖವಾಗಿ ಆ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತಾ ಇದೆ. ಇಲ್ಲಿ ಒಂದು ಶಬ್ದ ಬಂತು, ಪದನ್ಯಾಸ ವಿಲಾಸ ಲಕ್ಷ್ಮ್ಯಾಹ ಅಂತ. ಈ ಶಬ್ದಕ್ಕೆ ಅರ್ಥವನ್ನ ಬಿಡಿಸ್ತಾರೆ. ಏನ್ ಪದನ್ಯಾಸ ವಿಲಾಸ ಲಕ್ಷ್ಮ್ಯಾಹ ಅಂದ್ರೆ, ಪದನ್ಯಾಸ ಅಂತಂದ್ರೆ ಎಲ್ಲ ಕರ್ಮಗಳನ್ನ ಪರಬ್ರಹ್ಮನಿಗೆ ಅರ್ಪಣೆ ಮಾಡೋದು, ಇದೇ ದೃಷ್ಟಿ. ಈಗ ನಾವೇನೇ ಒಂದ್ ಸಣ್ಣ ಕೆಲಸ ಮಾಡ್ಲಿ, ಈ ದೇವರಿಗೆ ಅರ್ಪಣೆ, ಕೃಷ್ಣಾರ್ಪಣ ಅಂತ ಹೇಳಿ ಅರ್ಪಣೆನ ಮಾಡೋದು. ಈ ತರ ಇರೋರು ಯಾರಿದ್ದಾರೆ ಅವರು ನ್ಯಾಸ ವಿಲಾಸ ಅಂತ ಕರೀತಾರೆ ಅಂಥವ್ರನ್ನ. ಅಂದ್ರೆ ನ್ಯಾಸ ಅಂದ್ರೆ ಹೆಜ್ಜೆನ್ ಹಿಡೋದು. ಹೆಜ್ಜೆನ್ ಹಿಡೋದು ಅಂದ್ರೆ ಯಾವ ತರ ನ್ಯಾಸ? ಇದೆಲ್ಲ ಕೃಷ್ಣಾರ್ಪಣ ಅಂತ ಹೇಳಿ ಯಾರು ತಾವು ವಿಲಾಸವನ್ನ ಅಂದ್ರೆ ಚಟುವಟಿಕೆಯನ್ನ ಮಾಡ್ತಾರೋ ಅಂಥವರಿಗೆ ನೀನು ವಿಷಯ ಆಗೋದು. ಅಂದ್ರೆ
ನಿನ್ನ ಜ್ಞಾನ ಬರಬೇಕು ಅಂದ್ರೆ ಅದು ಪರಮಹಂಸರಿಗೆ ಮಾತ್ರ ಸಾಧ್ಯ, ಬೇರೆಯವ್ರಿಗಲ್ಲ. ಯಾಕೆ ಪರಮಹಂಸರು ಏನ್ ಮಾಡ್ತಾರೆ, ಸನ್ಯಾಸಿಗಳು ತಾವು ಮಾಡಿದ ಕೆಲಸವನ್ನೆಲ್ಲ ಪರಬ್ರಹ್ಮನಿಗೆ ಅರ್ಪಣೆ ಮಾಡ್ತಾ ಇರ್ತಾರೆ. ಹಾಗಾಗಿಯೇ ಅಂಥವರಿಗೆ ನೀನು ದರ್ಶನವನ್ನ ಕೊಡ್ತೀಯ, ಅಂಥವರಿಗೆ ಮಾತ್ರ ನೀನು ಸಿಕ್ತ್ಯ. ಈ ರೀತಿ ಪದನ್ಯಾಸ ವಿಲಾಸ ಲಕ್ಷ್ಮ್ಯಾಹ ಅಂತ ಒಂದರ್ಥ. ಇನ್ನೊಂದರ್ಥ ಪದನ್ಯಾಸ ಅಂತಂದ್ರೆ ಭೂಮಿ ಮೇಲೆ ಇಡೋದು ಹೆಜ್ಜೆಗಳನ್ನ, ಅದನ್ನ ಪದನ್ಯಾಸ ಅಂತ ಕರೀತಾರೆ. ಅದರ ವಿಲಾಸ ಲಕ್ಷ್ಮ್ಯಾಹ ಪದಂ, ಅದರ ವಿಲಾಸ ಲಕ್ಷ್ಮಿ ಅಂದ್ರೆ ಭಗವಂತನ ಹೆಜ್ಜೆ ಏನ್ ಇಡ್ತಾ ಇದ್ದಾನಲ್ಲ ಎಲ್ಲಾ ಕಡೆ, ಅದು ನೋಡ್ಲಿಕ್ಕೂ ಸಾಧ್ಯ ಇಲ್ಲ ಅವನ ವಿಲಾಸ. ಯಾಕೆ ಮನಸ್ಸೆಲ್ಲ ಬೇರೆ ಕಡೆ ಆದ್ಮೇಲೆ ದೇವರನ್ನ ಹೇಗೆ ನೋಡೋದು, ವೈರಾಗ್ಯವನ್ನ ಪಡೆದಿಲ್ವಲ್ಲ. ಹೀಗೆ ಅಮಂಗಲವಾದ ವಿಷಯದಲ್ಲೇ ಎಲ್ಲ ಇಂದ್ರಿಯಗಳನ್ನ ಹಾಕಿದವರಿಗೆ ಯಾವುದೇ ಒಂದು ಭಗವಂತನ ಬಗ್ಗೆ ಕುರಿತಾಗಿ ಗಮನ ಆಗ್ಲಿ ಅಥವಾ ಅದರ ಕುರಿತಾಗಿ ಒಂದು ವಿಭ್ರಮ, ವಿಶೇಷವಾದಂತಹ ಸಂಚಾರ ಆಗ್ಲಿ ಯಾವುದೇ ತರಹದ್ದು ಇರಲ್ಲ. ಎಲ್ಲ ಅಂತಃಕರಣ ಕಳ್ಕೊಂಡ್ಬಿಟ್ಟಿದೆ ಮನಸ್ಸು, ಅವನಲ್ಲಿ ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ, ಎಲ್ಲ ಕಳ್ಕೊಂಡು ಇದೆ. ಆದ್ರಿಂದ ವೈರಾಗ್ಯ ಇಲ್ಲ ಅಂತ ಆದ್ರೆ ಬಾಹ್ಯೇಂದ್ರಿಯಾಣಿ ಮನಃ ಸ್ವವಿಷಯೇಶು ನಯಂತಿ. ಈ ಹೊರಗಿನ ಇಂದ್ರಿಯಗಳನ್ನೆಲ್ಲ ಮನಸ್ಸು ತನ್ನ ವಿಷಯಕ್ಕೆ ಏನ್ ಬೇಕೋ ಅದಕ್ಕೆ ಎಳ್ಕೊಂಡು ಹೋಗ್ಬಿಡತ್ತಂತೆ. ಇಂದ್ರಿಯಗಳು ಬೇಕಾದಷ್ಟಿವೆ ನಮಗೆ, ಆದ್ರೆ ಈ ಮನಸ್ಸೇನ್ ಮಾಡುತ್ತೆ, ಯಾವಾಗ ವೈರಾಗ್ಯ ಇಲ್ಲ ಆಗ ಇಂಥದ್ದೆಲ್ಲ ಮಾಡುತ್ತೆ. ಮನಸ್ಸಿಗೆ ಯಾವ್ದಿಷ್ಟನೋ ಅಲ್ಲೆಲ್ಲ ಇಂದ್ರಿಯಗಳನ್ನ ಕರ್ಕೊಂಡು ಹೋಗ್ಬಿಡತ್ತೆ. ಅನಿವಾರ್ಯ ಇಂದ್ರಿಯಗಳು ಹೋಗ್ಲೇಬೇಕಲ್ಲ. ಆದ್ರೆ ದೇವ್ರ ಒಳಗಡೆ ಇರ್ಬೋದು, ಮನಸ್ಸಿನಿಂದ ಕಾಣಲ್ಲ. ಯಾಕೆ, ಈ ಮನಸ್ಸು ಅದು ದುಷ್ಟ, ಅದಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ಸುತ್ತೋ ಅಲ್ಲಿ ಮಾತ್ರ ಇಂದ್ರಿಯಗಳನ್ನೆಲ್ಲ ಕರ್ಕೊಂಡು ಹೋಗುತ್ತೆ. ಯಾಕೆ ವೈರಾಗ್ಯ ಬಂದಿಲ್ವಲ್ಲ ಮನುಷ್ಯರಿಗೆ. ಆ ವೈರಾಗ್ಯ ಇದ್ದರೆ ಈ ತರ ಎಲ್ಲ ಆಗಲ್ಲ. ಆಗ ಮನಸ್ಸು ಸರಿಯಾಗಿರುತ್ತೆ, ಇಂದ್ರಿಯಗಳು ಕೂಡ ಸಹಜವಾಗಿ ದೇವರಲ್ಲೇ ಪ್ರವೃತ್ತಿಯನ್ನ ಮಾಡ್ತಾರೆ. ಅದ್ ಯಾವ್ದು ಇಲ್ಲ. ಹಾಗಾಗಿ ವೈರಾಗ್ಯ ಇಲ್ಲದೆ ಇದ್ರೆ ಆಗ ಬಾಹ್ಯೇಂದ್ರಿಯ ಆಗ್ಲಿ ಅಥವಾ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ತಮ್ಮ ತಮ್ಮ ಲೌಕಿಕವಾದ ವಿಷಯಗಳಲ್ಲಿ ಎಲ್ಲ ಜೀವನ ಕರ್ಕೊಂಡು ಹೋಗುತ್ತೆ. ಆದ ಕಾರಣ ಭಗವಂತ ಅಂತರ್ಯಾಮಿಯಾಗಿರಬಹುದು, ಆದ್ರೆ ಮನಸ್ಸಿನಿಂದ ಮಾತ್ರ ಎನ್ ಮನಸ ನ ಮನುತೆ, ಜೀವ ತಾನು ತನ್ನ ಮನಸ್ಸಿನಿಂದ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಕಾರಣ. ಹಾಗಾಗಿ ವೈರಾಗ್ಯ ಸಂಪಾದನೆ ಬಹಳ ಮುಖ್ಯ. ಅಥೋನ ಪಶ್ಯನ್ ತಿರುಗಾಯ ಋಣಂ. ಹಾಗಾಗಿ ಆ ಬ್ರಹ್ಮಾದಿ ದೇವತೆಗಳ ಸ್ತೋತ್ರಕ್ಕೆ ಪಾತ್ರನಾದ ಆ ದೇವರನ್ನ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಪರಾಹೃತ ಅಂತರ್ ಮನಸಃ, ಆ ಎಲ್ಲ ಇಂದ್ರಿಯಗಳಿಂದ ಪರಾಹೃತ ಅಂತರ್ ಮನಸಃ, ಎಲ್ಲ ಭಗವಂತನಿಂದ ವಿಮುಖ ಆಗ್ಬಿಟ್ಟಿದೆ. ಯಾಕೆ, ಈ ಮನಸ್ಸಿನ ಒಂದು ಕಾರಣದಿಂದ. ಹಾಗಾಗಿ ನಿನ್ನ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಇಷ್ಟನ್ನೆಲ್ಲ ದೇವತೆಗಳು ವರ್ಣನೆ ಮಾಡ್ತಾ ಹೋಗ್ತಾರೆ. ಇದು ಮುಂದೆನೂ ಒಳ್ಳೆಯ ಸ್ತೋತ್ರವನ್ನ ಮಾಡ್ತಾರೆ ದೇವತೆಗಳು. ಅದೇನ್ ಮಾಡ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ವಲ್ಪ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶಿವನ್ಮೂಲ ಗೋಪಾಲಕೃಷ್ಣನಿಗೆ ಶ್ರೀಕೃಷ್ಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ, ಧನ್ಯವಾದಗಳು.